ಸೊ ಲಂಚ್ ಪ್ರಿಪೇರ್ ಮಾಡ್ಕೋಬೇಕಿತ್ತು. ಲಂಚ್ಗೆ ಮಸಾಲ ರೈಸ್ ಮಾಡ್ಕೊಳ್ಳೋಣ ಅಂತ ಹೊರಗಡೆ ವೆದರ್ ತುಂಬ ಕೂಲ್ ಆಗಿದೆ. ಸ್ವಲ್ಪ ವೆಜ್ಜಸ್ ಅಷ್ಟಿರಲಿಲ್ಲ. ಸೊ ಮೊಳಕೆ ಕಟ್ಟಿದ ಕಾಳುಗಳಿತ್ತು. ನೆನ್ಗೆ ಹಾಕೋದು ಇನ್ನು ಏನಾದರೂ ಸ್ವೀಟ್ ತಿನ್ನಬೇಕು ಕ್ರೇವಿಂಗ್ ಆಗ್ತಿತ್ತು. ಹಾಯ್, ವೆಲ್ಕಮ್ ಬ್ಯಾಕ್. ದಿಸ್ ಈಸ್ ಒನ್ ರ್ಯಾಂಡಮ್ ವ್ಲಾಗ್. ಇವಾಗ ಕಾಲೇಜಿಂದ ಬಂದೆ. ಸೊ ಲಂಚ್ ಪ್ರಿಪೇರ್ ಮಾಡ್ಕೋಬೇಕಿತ್ತು. ಹಾಗೆ ನಿಮಗೂ ತೋರಿಸೋಣ ನಾನು ಏನು ಲಂಚ್ ಪ್ರಿಪೇರ್ ಮಾಡ್ಕೊತೀನಿ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಲಂಚ್ ಪ್ರಿಪೇರ್ ಮಾಡ್ಕೊತೀನಿ. ಸೊ ಲಂಚ್ಗೆ ಮಸಾಲ ರೈಸ್ ಮಾಡ್ಕೊಳ್ಳೋಣ ಅಂತ ಹೊರಗಡೆ ವೆದರ್ ತುಂಬ ಇನ್ನೂ ಕೂಲಾಗಿದೆ. ಸ್ವಲ್ಪ ಏನಾದರೂ ಸ್ಪೈಸಿ ಥರ ಮಾಡ್ಕೊಳ್ಳೋಣ ಅಂತ ಮಸಾಲ ರೈಸ್ ಮಾಡ್ಕೊತಿದ್ದೀನಿ. ಅದಕ್ಕೆ ಏನೇನು ಬೇಕು ಐಟಮ್ಸು ಅನ್ನೋದನ್ನ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೂ ಹಂಗೆ ತೋರಿಸ್ಬಿಡ್ತೀನಿ. 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಖಾರ ಇದ್ದರೆ 1 ಯೂಸ್ ಮಾಡ್ಕೊಂಡಿದ್ದೀನಿ. ಸ್ಪೈಸಸ್ಸು ಏನೇನು ಬೇಕು ಅಂತಂದರೆ ನನ್ನ ಹತ್ರ ವೆಜ್ಜಸ್ ಅಷ್ಟಿರಲಿಲ್ಲ. ಸೊ ಮೊಳಕೆ ಕಟ್ಟಿದ ಕಾಳುಗಳಿತ್ತು ನೆನೆಸಿಟ್ಟಿರೋದು, ಅದನ್ನು ಯೂಸ್ ಮಾಡ್ಕೊತಿದ್ದೀನಿ. ಹಾಗೆ 2 ಚಕ್ಕೆ ಯೂಸ್ ಮಾಡ್ಕೊತಿದ್ದೀನಿ ಚಿಕ್ಕದು. ಹಾಗೆ ಒಣಗಿಸಿದ್ದು ಕರಿಬೇವಿತ್ತು, ಅದನ್ನ ಯೂಸ್ ಮಾಡ್ಕೊತಿದ್ದೀನಿ. ಇದು ಸಾಸಿವೆ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ತೀನಿ ನಾನು ಟೇಸ್ಟ್ ಬರಲಿ ಅಂತ. ಇದು ಕೋರಿಯಂಡರ್ ಪೌಡರು ಮತ್ತು ಗರಂ ಮಸಾಲ, ಇದು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೊತಿದ್ದೀನಿ. ಹಾಗೆ ಇದು ಜಜ್ಜಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಖಾರ ಪುಡಿನ ಜಜ್ಜಿ ಈ ಥರ ಇಟ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಹೆಂಗೆ ಮಾಡೋದು ಅಂತಂದು ತೋರಿಸ್ಕೊಡ್ತೀನಿ. ಸೊ ಇವಾಗ ಎಣ್ಣೆ ತುಂಬ ಕಾದಿದೆ. ಇವಾಗ ಸಾಸಿವೆ ಜೀರಿಗೆ ಹಾಕ್ಕೋತೀನಿ. ಫಸ್ಟು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊತಿದ್ದೀನಿ. ಹೀಗೆ ಇದು ಚಕ್ಕೆ ಕೂಡ ಇವಾಗಲೇ ಹಾಕ್ಕೊಂಡ್ಬಿಡ್ತೀನಿ. ಚಿಲ್ಲಿ ಹಾಕ್ಕೊತಿದ್ದೀನಿ. ಮೆಣಸಿನ್ಕಾಯಿ ತುಂಬ ಖಾರ ಇದೆ ಅಲ್ಲ, ಅದಕ್ಕೆ ಫಸ್ಟಿಗೆ ಹಾಕ್ಕೊಂಡು ಅದು ಸ್ವಲ್ಪ ಖಾರ ಹೋಗೋವರೆಗೂ ಫ್ರೈ ಮಾಡ್ತೀನಿ. ಆದಮೇಲೆ ಆನಿಯನ್ ಹಾಕ್ತೀನಿ. ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆನಿಯನ್ನ ಗೋಲ್ಡನ್ ಕಲರ್ ಆಗಿ ಫ್ರೈ ಆಗಿದೆ. ಇವಾಗ ಜಜ್ಜಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಖಾರ ಪುಡಿ ಹಾಕಿ ಪೇಸ್ಟ್ನ ಮಾಡ್ಕೊಂಡಿದ್ವಲ್ಲ ಜಜ್ಜಿ, ಅದನ್ನು ಹಾಕಿ ಅದ್ರದ್ದು ಖಾರ ಹೋಗೋವರೆಗೂ ಫ್ರೈ ಮಾಡಬೇಕು. ಹಸಿ ವಾಸನೆ ಎಲ್ಲ ಬಿಟ್ಕೋಬೇಕು. ಅದು ಅಲ್ಲಿವರೆಗೂ ಫ್ರೈ ಮಾಡಬೇಕು. ಸ್ಮೆಲ್ ಅದು ತುಂಬ ಚೆನ್ನಾಗಿ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು. ಇದನ್ನು ಕರಿಬೇವು ಹಾಕ್ಕೊತಿದ್ದೀನಿ. ಸೊ ಅದು ಖಾರದ್ದೆಲ್ಲ ಸ್ಮೆಲ್, ಹಸಿ ವಾಸನೆ ಸ್ಮೆಲ್ ಎಲ್ಲ ಹೋದ್ಮೇಲೆ ಇದು ಟೊಮೆಟೊ ಹಾಕ್ಕೊತಿದ್ದೀನಿ. ಟೊಮೆಟೊ ಹಾಕಿ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನ ಫ್ರೈ ಮಾಡಬೇಕು. ಸೊ ನಿಮಗೇನಾದರೂ ಆಯಿಲು ಕಮ್ಮಿ ಅನಿಸ್ತು ಮೇಲೆ ಹಾಕೋಬೇಕು ಅಂತಂದರೆ ಈ ಥರ ಪಾರ್ಟೇಷನ್ ಮಾಡಿ ಸೆಂಟ್ರಲ್ಲಿ ಹಾಕಬೇಕು. ಸೊ ಹಂಗೆ ಹಾಕಿದರೆ ಸ್ವಲ್ಪ ಬೇಗ ಕಾಯುತ್ತೆ ಎಣ್ಣೆ ಅಂತ. ಸೊ ಇವಾಗ ಇದು ಟೊಮೊಟೊ ಸ್ವಲ್ಪ ಫ್ರೈ ಆಗಿದೆ, ಮೆತ್ತಗಾಗಿದೆ. ಇವಾಗ ಕೊರಿಯಂಡರ್ ಪೌಡರು ಮತ್ತು ಗರಂ ಮಸಾಲ ಖಾರ ಪುಡಿ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಹಾಕ್ತಿದ್ದೀನಿ. ಇದನ್ನು ಇದ್ರದ್ದು ಸ್ಮೆಲ್ ಏನಿರುತ್ತೆ ಘಾಟ ಇರುತ್ತಲ್ಲ ಅದು ಹೋಗೋವರೆಗೂ ಫ್ರೈ ಮಾಡಬೇಕು. ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತ ಅನ್ನೋರು ಗರಂ ಮಸಾಲಾನ ಕ್ಯಾನ್ಸಲ್ ಮಾಡಿ ಬರೀ ಕೋರಿಯಂಡರ್ ಪೌಡರು ಮತ್ತು ಖಾರ ಪುಡಿನ ಹಾಕಿ ಕೂಡ ಯೂಸ್ ಮಾಡ್ಬೋದು. ಏನಾದರೂ ವೆಜಿಟೇಬಲ್ಸ್ ಇಲ್ಲ ಅಂತಂದರೆ ಈ ಥರ ನೆನೆಸಿಟ್ಟಿರೋದು ಅಥವಾ ಮೊಳಕೆ ಕಟ್ಟಿರೋ ಕಾಳನ್ನ ಕೂಡ ಯೂಸ್ ಮಾಡ್ಕೊಬೋದು. ಸೊ ಇವಾಗ ದೋಸೆ ಖಾರದ್ದೆಲ್ಲ ಸ್ಮೆಲ್ ಬಿಟ್ಕೊಂಡಿದೆ ಪೌಡರ್ಗಳದು. ಅನ್ನಕ್ಕೆ ಎಷ್ಟು ಉಪ್ಪು ಹಾಕಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಇಟ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟೇ ಯೂಸ್ ಮಾಡ್ತಿದ್ದೀನಿ. ಸೊ ಈ ಥರ ಉದುರಾಗಿ ಬಂದಿದೆ. ಮಿಕ್ಸ್ ಮಾಡ್ಕೊತಿದ್ದೀನಿ.
ಈ ಥರ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಸೊ ಮಸಾಲ ರೈಸ್ ರೆಡಿ ಆಯಿತು. ನನಗೆ ಯಾಕೋ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ ಆಗ್ತಿತ್ತು. ಸೊ ಅದಕ್ಕೆ ಪೇಣಿ ಅಂತ ಸಿಗುತ್ತಲ್ಲ, ಲೈಕ್ ಶಾವಿಗೆ ಥರನೇ ಚಿಕ್ಕದಿರುತ್ತೆ. ಸೊ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಹೆಂಗೆ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ. ಆ್ಯಕ್ಚುಲಿ ಗೊತ್ತಿಲ್ಲ ಅನಿಸುತ್ತೆ ತುಂಬ ಜನಕ್ಕೆ ಪೇಣಿ ಅಂತಂದರೆ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದಿರೋರಿಗೆ ಯಾವ ಥರ ಇರುತ್ತೆ ಅದು ಅಂತ ತೋರಿಸ್ತೀನಿ. ಈ ಥರ ಇರುತ್ತೆ ಪೇಣಿ. ತುಂಬ ಚಿಕ್ಕದಿರುತ್ತೆ, ಇದು ಸ್ಮೂತ್ ಇರುತ್ತೆ. ಆಮೇಲೆ ಇದನ್ನು ಮಾಡೋದು ಅಷ್ಟೇ ತುಂಬ ಈಸಿ ಇದು. ಸೊ ಇದನ್ನು ಬಿಸಿ ಮಾಡಿ ಫುಲ್ ಹಾಲನ್ನ ಕುದಿಸ್ಕೋಬೇಕು. ಫುಲ್ ಬಿಸಿ ಇರಬೇಕದು. 2 ಚಮಚ ಸಕ್ಕರೆ ಹಾಕಿ ಕರಗಿಸ್ಕೋಬೇಕು. ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಪೌಡ್ರು, ಆರ್ಗ್ಯಾನಿಕ್ ಪೌಡರ್ನ ಯೂಸ್ ಮಾಡ್ಕೋಬೋದು. ಇದಕ್ಕೆ ಬಾದಾಮ್ ಪೌಡ್ರ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ಬಾದಾಮ್ ಪೌಡ್ರ್ ಇಲ್ಲ, ಸೊ ಸಕ್ಕರೆನ ಹಾಕ್ತಿದ್ದೀನಿ. ಇದು ಫುಲ್ಲು ಸಕ್ಕರೆ ಎಲ್ಲ ಕರಗಿ ಹಾಲು ಫುಲ್ಲು ಕುದಿಸ್ಕೋಬೇಕು. ಅದು ಬಿಸಿ ಆದಮೇಲೆ ಅದನ್ನ ಆಫ್ ಮಾಡಿ ಇದನ್ನು ಹಾಕಿ ಸ್ವಲ್ಪ ಎಲ್ಲ ನೀಟಾಗಿ ಅದನ್ನು ಹಾಲು ಜೊತೆ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ರೆ ಪೇಣಿ ರೆಡಿ ಆಗುತ್ತೆ. ಇಷ್ಟೇ ಇದು ಮಾಡೋದು. ಇದನ್ನು ಹಾಕಿ ಬಿಸಿ ಮಾಡೋಂಗಿಲ್ಲ. ಇದನ್ನು ಮುಚ್ಚಿಟ್ರೆ ಪೇಣಿ ರೆಡಿ ಆಗುತ್ತೆ. ಇದ್ರ ಮೇಲೆ ಬೇಕಂದರೆ ನೀವು ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಕೋಬೋದು. ಮಸಾಲ ರೈಸ್ ಕೂಡ ರೆಡಿ ಆಗಿದೆ. ಸೊ ಆಫ್ಟರ್ನೂನ್ ಲಂಚ್ ರೆಡಿ ಆಯಿತು. ಇದಕ್ಕೆ ಡ್ರೈ ಫ್ರೂಟ್ಸ್ ಬೇಕಾದರೂ ಕೂಡ ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗುತ್ತೆ. ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ ಹಾಗೆ ಬಾದಾಮಿನ ಯೂಸ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಕೊರಿಯಂಡರ್ ಇದ್ದರೆ ನೀವು ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಕೊರಿಯಂಡರ್ ಇಲ್ಲ, ಸೊ ಹಾಗಾಗಿ ಮತ್ತು ಬಳಕೆ ಕಟ್ಟಿದ ಕಾಳಿದೆ ಅಲ್ಲ, ಅದನ್ನೇ ಸ್ವಲ್ಪ ಮೇಲೆ ಹಾಕ್ಕೊತಿದ್ದೀನಿ. ಮತ್ತು ಹೆಲ್ದಿಯಾಗೂ ಇರುತ್ತೆ ಇದು. ಇಷ್ಟು ಆಫ್ಟರ್ನೂನ್ಗೆ ಲಂಚ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ, 5 ನಿಮಿಷದಲ್ಲಿ ಲಂಚ್ನ ಎಷ್ಟು ಬೇಗ ಪ್ರಿಪೇರ್ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ ಟೇಸ್ಟ್ ಹೆಂಗೆ ಬಂತು ಅಂತ. ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ರಿ ಅಂದ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.